ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರು. ಮತ್ತೊಮ್ಮೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ತನಿಖೆ ಶುರುವಾಗಿದೆ. ಇಡಿ ತನಿಖೆ ಶುರು ಮಾಡಿದೆ. ಮತ್ತೊಮ್ಮೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವ್ರ ಮೇಲೆ ಏನಪ್ಪ ಅಂದ್ರೆ ಚಾರ್ಜ್ ಶೀಟ್ ರೆಡಿ ಆಗಿದೆ. ಯಂಗ್ ಇಂಡಿಯಾ ಅನ್ನೋದು ಕಂಪನಿ ಮಾಡಿಕೊಂಡು ಅದರ ಮೂಲಕ 2,000 ಕೋಟಿ ರೂಪಾಯಿಗಳ ಆಸ್ತಿಯನ್ನು ಇಲ್ಲಿ ಏನಪ್ಪ ಅಂದ್ರೆ ಗದ್ದಲ ಮಾಡಲಾಗಿದೆ. ಗದ್ದಲ ಅಂದರೆ ಇದರರ್ಥ ಏನು, ಅವ್ಯವಹಾರ ಮಾಡಲಾಗಿದೆ. 50 ಲಕ್ಷ ಖರೀದಿ ಆಗಿದೆ. ಭಾಳಷ್ಟು ಇಲ್ಲೇ ಅಪರಾಧ ಅನ್ಬೋದು ಆಗಿದೆ ಅನ್ನುವಂಥ ಮಾತನ್ನು ಇವತ್ತು ಹಿಡ್ಕೊಂಡು ಹಿಡಿದಿದ್ದು ಈ ಇಬ್ಬರಿಗೂ ಮೇಲೂ ಚಾರ್ಜ್ ಶೀಟ್ ತೆಗೆದ ವಾರಂಟ್ ತೆಗೆದ. ಇದು ಮತ್ತೆ ಎನ್ಕ್ವೈರಿ ಈಗಾಗಲೇ ಎನ್ಕ್ವೈರಿ ಮಾಡಿದ್ದದ ಹಿಂದೆ. ಹಣದ ಅಕ್ರಮ ವರ್ಗಾವಣೆ ಕಾಯ್ದೆ PMLA ಸೆಕ್ಷನ್ 3 ಹಣದ ಅಕ್ರಮ ವರ್ಗಾವಣೆ ಹಾಗೂ ಸೆಕ್ಷನ್ 4 ಹಣದ ಅಕ್ರಮ ವರ್ಗಾವಣೆ ಶಿಕ್ಷೆ ಅಡಿಯಲ್ಲಿ ದೋಷಾರೋಪಟ್ಟಿಯನ್ನು ಸಲ್ಲಿಸಲಾಗಿದೆ. ಇಲ್ಲ ದೋಷಾರೋಪಟ್ಟಿಯನ್ನು ಸಲ್ಲಿಸಿ ಇವರು ಅಪರಾಧಿಗಳಿದ್ದಾರೆ ಎನ್ಕ್ವೈರಿ ಆಗಬೇಕಂತೇಳಿ ಇದನ್ನು 2014 ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ನಿಮಗೆ ಗೊತ್ತದ BJP ಮುಖಂಡರು ಇವತ್ತು ಅದಾರ ಹಿಂದಿದ್ದರು. ಆದರೆ BJP ಜೊತೆಗೆ ಹೆಚ್ಚು ಗುರುತಿಸ್ಕೊಳ್ಳೋದಿಲ್ಲ. ಅವ್ರು ಕೇಸ್ ಹಾಕಿದ್ರದ ಮೇಲೆ ಇಲ್ಲ ಗದ್ದಲಾಗ್ಯದ. ಇದು ಆಸ್ತಿ ಅದ, ಸ್ಥಿರಾಸ್ತಿ ಅದ. ಇದನ್ನು 2,000 ಕೋಟಿ ರೂಪಾಯಿಗೆ ಅದನ್ನು ಹೆಚ್ಚಿದಾರೋ ಅದು 2,000 ಕೋಟಿ ರೂಪಾಯಿ ಮೌಲ್ಯದದನೋ ಗೊತ್ತಿಲ್ಲ. ಆದರೆ ಒಂದು ರೂಪಾಯಿ ಇಲ್ಲಿ ಅಪರಾಧ ಆಗಿದ್ದ ದಾಖಲೆ ಮಾತ್ರ ಇಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೇಕಾಗಿದೆ. ದೊಡ್ಡ ಆಸ್ತಿಯನ್ನು ಟ್ರಾನ್ಸ್ಫರ್ ಮಾಡಿದರು ಎಲ್ಲ ಸರಿ, ಅದಕ್ಕೆ ರೇಟನ್ನು ಹೆಚ್ಚು ಮಾಡಿದರು ಸರಿ, ಏನು ತಪ್ಪಿಲ್ಲ. ಇವತ್ತಿನ ಮಾರ್ಕೆಟ್ರ ಪ್ರಕಾರ 2,000 ಕೋಟಿ ಇರ್ಬೋದು. ಬಟ್ ಅಂದರೆ 50 ಲಕ್ಷ ಅವ್ರು ತೊಗೊಂಡಂದ್ರೆ ಇದರ ಅರ್ಥ ಏನು? ಈ 50 ಲಕ್ಷ ಬದಲಾವಣೆ ಮಾಡಿದ್ರು ತೋರಿಸಿ ಇಡೀ ತನ್ನ ಕೆಲಸ ಶುರು ಮಾಡಿದೆ. ಇಲ್ಲೇ 2,000 ಕೋಟಿ ರೂಪಾಯಿ ಅವ್ಯವಹಾರ ಮಾಡೋದು ಅನ್ನೋದು ಪೂರ್ಣವಾದ ದಾವ. ಇದನ್ನು ಕಾಂಗ್ರೆಸ್ ನಿಮಗೆ ಗೊತ್ತದೆ ಯೂಶುವಲಾಗಿ ಇದು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ಈಗ ಯಾವುದು ವಿಷಯ ಇಲ್ಲ. ಈಗ ನಿಧಾನಕ್ಕೆ ರಾಹುಲ್ ಗಾಂಧಿ ಅವರು ರಾಷ್ಟ್ರ ಮಟ್ಟದಲ್ಲೇ ಮೋದಿ ವರ್ಸಸ್ ರಾಹುಲ್ ಆಗಿದ್ದಾರೆ. ವಿರೋಧ ಪಕ್ಷಗಳೆಲ್ಲ ಸಣ್ಣ ಪಕ್ಷಗಳೆಲ್ಲ ನಿರ್ನಾಮ ಆಗ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಒಂದಿಷ್ಟು ಹೊಡೆತ ಕೊಟ್ಟು ಹಿಂದೆ ಸರಿಸ್ಬೇಕು ಕಾರಣಕ್ಕಾಗಿ ಈ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ. ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ಸಿನ ಸಿಂಘ್ವಿಯವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇಲ್ಲಿ ₹1 ವ್ಯವಹಾರ ಆಗಿಲ್ಲ. ಆದರೂ ಇವರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಇದು ಈ ಒಂದು ನಮ್ಮ ಇಡಿ ಕಾಯ್ದೆ ಪ್ರಕಾರ ತಪ್ಪದ. ಇದು PMLA ಪ್ರಕಾರ ತಪ್ಪದ. ಇದು ಇಲ್ಲಿ ಯಾವ ಹಣದ ಅವ್ಯವಹಾರ ಆಗಿಲ್ಲ, ಅವ್ಯವಹಾರ ನಡೆದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅದೇನೋ ಆಗಿರಿ ಈಗ ಮಾತ್ರ ಮಾಡಿದಂಥ ಈ ದೋಷಾರೋಪ ಪಟ್ಟಿಯಲ್ಲಿ ಮೊದಲನೇ ಆರೋಪಿ ಸೋನಿಯಾ ಗಾಂಧಿ ಅವರು, 2ನೇ ಆರೋಪಿ ನಮ್ಮ ರಾಹುಲ್ ಗಾಂಧಿ ಅವರು, 3ನೇದು ದುಬೆ, 4ನೇದು ಪಿತ್ರೋಡಾ, ಮುಂದೆ 5ನೇದಾಗಿ ಮೋತಿಲಾಲ್ ವೋರಾ ಮತ್ತು ಆಸ್ಕರ್ ಫರ್ನಾಂಡಿಸ್. ಇವರಿಬ್ಬರು ಇವತ್ತಿಲ್ಲ. ಇವರ ಮೇಲೆ 50 ಕೇಸ್ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಯಾವ್ಯಾವ ರೂಪ ಪಡ್ಕೊಳ್ತದೆ ಇದು ಆಲ್ರೆಡಿ ವಾದ್ರಾ ಅವರ ಅಂದ್ರೆ ನಮ್ಮ ಈ ಪ್ರಿಯಾಂಕಾ ವಾಡ್ರಾ ಅಥವಾ ಪ್ರಿಯಾಂಕಾ ಗಾಂಧಿಯ ಗಂಡನನ್ನು ಅಥವಾ ಯಜಮಾನನ್ನು ಇಡಿ ಅವ್ರ ಮೇಲೆ ಅನೇಕ ಎನ್ಕ್ವೈರಿನೂ ಮಾಡ್ಯಾರ. ಇದೆಲ್ಲ ಆಯಿತು. ಈಗ ಹಿಂದೂ ಎನ್ಕ್ವೈರಿ ಮಾಡ್ಯದ 40-50 ತಾಸುಗಳವರೆಗೆ ಎನ್ಕ್ವೈರಿ ಮಾಡ್ಯದ ನಮ್ಮ ರಾಹುಲ್ ಗಾಂಧಿ ಅವ್ರನ್ನ. 12 ತಾಸುಗಳವರೆಗೆ ನಮ್ಮ ಸೋನಿಯಾ ಗಾಂಧಿ ಅವ್ರನ್ನ ಎನ್ಕ್ವೈರಿ ಮಾಡಿದ್ದೇನು ಸುಳ್ಳಲ್ಲ. ಆದರೂ ಇನ್ನೂ ಎನ್ಕ್ವೈರಿ ಸ್ಟಾರ್ಟ್ ಮಾಡಿದೆ. ಏನು ಎನ್ಕ್ವೈರಿ ಅಂತಂದ್ರೆ ಈಗ ಹೇಳ್ತೀನಿ ನಿಮಗೆ ಯಾವ ಕಾರಣಕ್ಕಾಗಿ ಅನ್ನುವಂಥದ್ದು. ಇವರಿದ್ದಂಥವ್ರು ಸೋನಿಯಾ ಮತ್ತು ರಾಹುಲ್ ಅವರ ಒಡೆತನದ ಖಾಸಗಿ ಕಂಪನಿ ಆದ ಯಂಗ್ ಇಂಡಿಯಾ AJLಗೆ ಸೇರಿದ 2,000 ಕೋಟಿ ಮೌಲ್ಯದ ಆಸ್ತಿಯನ್ನು ಕೇವಲ 50 ಲಕ್ಷಕ್ಕೆ ತನ್ನದಾಗಿಸಿಕೊಂಡಿದೆ ಎಂಬುದು ತನಿಖೆಯಿಂದ ನಿರ್ಣಾಯಕವಾಗಿ ತಿಳಿದು ಬಂದಿದೆ ಎಂದು ಇಡಿ ಹೇಳಿದೆ. 2,000 ಕೋಟಿ ಮೌಲ್ಯದ ಕಟ್ಟಡಗಳನ್ನು ಕೇವಲ 50 ಲಕ್ಷಕ್ಕೆ ತೊಗೊಳ್ಳೋದು ಇದು ಆರೋಪ. ಇದು ಮೌಲ್ಯ ಕಾಲಕ್ಕೆ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ನಿಮಗೆ ಗೊತ್ತದು. ಈಗಾಗಲೇ 12 ಲಕ್ಷದ ವ್ಯವಹಾರ ಮೊನ್ನೆ ಮಧ್ಯಮ ವರ್ಗದವ್ರು ಬಿಟ್ಟಿದ್ರು 12 ಲಕ್ಷದವರೆಗೆ. ಈ ವರ್ಷ ಈ ಟ್ಯಾಕ್ಸ್ ಕಡಿಮೆ ತೆಗೆದು ಬಿಟ್ಟಿದ್ದಾರೆ ಒಟ್ಟೆ ಪೂರ್ತಿಯಾಗಿ ಅಂತೇಳಿ. ಆದ್ರೆ ಇದು ಹೇಳೋ ಮುಂದೆ ಮೋದಿಯವರು ಹೇಳಿದರು, ಇದು ಯಾರಿಂದೂ ಆಗಲಾರ ಕೆಲಸ ನಾವು ಮಾಡಿದ್ದೀವಿ, 12 ಲಕ್ಷ ಬಿಟ್ಟಿದ್ದೀವಿ ನಾವು ಟ್ಯಾಕ್ಸ್ ತರಲೆ ಅಂತೇಳಿ. ನೆಹರು ಅನಿಸಿ ಸಾಧ್ಯ ಇರಲಿಲ್ಲ. ಅವರೇ 12 ಲಕ್ಷ ಮಾಡಿದ್ದು ಅನ್ನೋದು ಮಾತಾಡಿದಾಗ ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಏನಪ್ಪ ಅಂತಂದ್ರೆ, ಈಗ ನೆಹರು ಅವ್ರು ಇದ್ದ ಕಾಲ 62-64ರಲ್ಲಿ ಅದಕ್ಕೆ ಪೂರ್ವದಲ್ಲಿ ಅದು 12 ಲಕ್ಷ ಇದ್ದಂಥವ್ರಿಗೆ ಟ್ಯಾಕ್ಸ್ ಇದು ಪ್ರತಿ ಲಕ್ಷಕ್ಕೆ 1 ಲಕ್ಷ ಇದು 12 ಲಕ್ಷ ಏನು ಎಕ್ಸಿಮ್ಷನ್ ಮಾಡಿದ್ದಾರೆ. ಅದು ಎಷ್ಟು ನೆಹರು ಅವರಿದ್ದಾಗ 1962 ಪೂರ್ವದಲ್ಲಿದ್ದು ಮಾತು ಅಂತೇಳಿ. ಇವತ್ತೇನು 12 ಲಕ್ಷ ಇವರು ಈ ಒಂದು
ಮಧ್ಯಮ ವರ್ಗದ ನೌಕರದಾರರಿಗೆ ಕೊಟ್ಟಿದ್ದಾರೆ ಕೊಡುಗೆನ. ಅದು ಮತ್ತು ಆವತ್ತಿನ 12 ಲಕ್ಷ ಎರಡೂ ಒಂದೇ ಏನು ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ಇವತ್ತಿನ ಮೌಲ್ಯದ ಪ್ರಕಾರ, ಇವತ್ತಿನ ಒಂದು ವ್ಯಾಲ್ಯೂ ಪ್ರಕಾರ ಅಂದಿನ 12 ಲಕ್ಷ ಹೆಚ್ಚು ಕಡಿಮೆ 86 ಕೋಟಿ ರೂಪಾಯಿ ಆಗ್ತದೆ ಅಂತ ಒಂದು ಲೆಕ್ಕ. ಯಾಕಂದ್ರೆ ಬಂಗಾರದ ಲೆಕ್ಕದ ಮೇಲೆ ಬಂಗಾರ ಇವತ್ತು ಯಾವುದಪ್ಪ ಮಿನಿಮಮ್ 1 ಲಕ್ಷ ತನಕ ಬಂದಿರ್ತದೆ. ಇವತ್ತು ಆವತ್ತು ಎಷ್ಟಿತ್ತು? 1000 2000 ಮಟ್ಟಿಗೆ ಇತ್ತದು ಬಂಗಾರ. ಇನ್ನೂ ಕಡಿಮೆ ಇದ್ದರೆ ಅದಕ್ಕೆ ಹೆಚ್ಚಿರಲಿಲ್ಲ. ಹೀಗಾಗಿ ಆ ಲೆಕ್ಕದಲ್ಲಿ ನೋಡಿದರೆ ಪ್ರತಿ ವರ್ಷವೂ ಮೌಲ್ಯ ಹೆಚ್ಚಾಗ್ತಾ ಇರ್ತದೆ. ಕಟ್ಟಡದ್ದು ಯಾವುದೋ ಆಗಲಿ ಆ ನೆರಳಿನಲ್ಲಿ ಇವತ್ತು 2000 ಕೋಟಿಯನ್ನು ಮೌಲ್ಯ ಮಾಡಿದ್ದಾರೆ. ಅದು ಕೇವಲ 50 ಲಕ್ಷದಾಗ ಬರೆಸ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಈ ಎನ್ಕ್ವೈರಿನ ಸ್ಟಾರ್ಟ್ ಮಾಡಿದ್ದಾರೆ. ಮಾಡಲಿ, ಇ ಡಿ ಅವ್ರ ಕೆಲಸದ ಅವ್ರಿಗೆ ಅಡ್ಡ ಬರುವಂಥದ್ದು ಏನೂ ಇಲ್ಲ. ಬಟ್ ಈಗ ಯಾಕಂದ್ರೆ ಈಗ ಉಳಿದಿದ್ದು ರಾಹುಲ್ ಗಾಂಧಿ ಒಬ್ಬರ ರಾಷ್ಟ್ರ ಮಟ್ಟದಲ್ಲ, ಉಳಿದ ಎಲ್ಲ ಪಕ್ಷಗಳು ಹೆಚ್ಚು ಕಡಿಮೆ ಪ್ರಾದೇಶಿಕ ಪಕ್ಷಗಳು ಇವತ್ತು ಇಲ್ಲ ಅನ್ನೋ ಮಟ್ಟಿಗೆ ಬಂದು ನಿಂತಿದ್ದಾವೆ. ಒಂದು ಎನ್ ಡಿ ಎ ಕಡೆ ಇರಬೇಕು, ಇಲ್ಲ ಇಂಡಿಯಾ ಕಡೆ ಇರಬೇಕು. ಇಂಡಿಯಾದಲ್ಲಿ ಒಂದು ಹೇಳಿಕೊಳ್ಳುವಂಥ ಸಮರ್ಪಕವಾದ ಬಲಿಷ್ಠವಾದ ಪಕ್ಷಗಳು ಉಳಿದಿಲ್ಲ ಇವತ್ತು. ಮತ್ತು ಎನ್ ಡಿ ಎದಲ್ಲಂತೂ ಮೋದಿಯವ್ರ ಮೀರಿ ಒಂದು ಯಾವ ಪಕ್ಷನೂ ಹೊರಗೆ ಹೆಜ್ಜೆಡೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇವತ್ತು ರಾಹುಲ್ ಮತ್ತು ಸೋನಿಯಾ ಗಾಂಧಿಯವರು ಇವರು ಟಾರ್ಗೆಟ್ ಮಾಡುವಂಥ ಕೆಲಸಕ್ಕಾಗಿ ಇದನ್ನು ಮತ್ತೆ ಓಪನ್ ಮಾಡಿದ್ದಾರೆ ಅಂತೇಳಿ ಅನೇಕ ರಾಜಕೀಯ ತಜ್ಞರ ಅಭಿಪ್ರಾಯ. ಇದು ದ್ವೇಷದ ರಾಜಕಾರಣಪ್ಪ ಇದು ಅನ್ನುವಂಥದ್ದು. ಇಲ್ಲಿವರೆಗೆ ಆಗಬೇಕಾಯ್ತಲ್ಲ, ಅದು ಯಾಕೆ ಆಗಲಿಲ್ಲ? ಇಲ್ಲಿವರೆಗೆ ತಪ್ಪಿತಸ್ಥರಾಗಬೇಕಾಗಿತ್ತು. 2014 ಇಲ್ಲಿವರೆಗೆ ನಮ್ಮ ಸರ್ಕಾರ ಮೋದಿಯವ್ರದ್ದು ಯಾಕಪ್ಪ ಇಲ್ಲಿವರೆಗೆ ಅವ್ರ ದೋಷ ಹುಡುಕಿ ಕೊಡೋಕ್ಕಾಗಲಿಲ್ಲ? ಯಾಕೆ ಸಿಗಲಿಲ್ಲ? ಇವತ್ತಿನವರೆಗೆ ₹1 ಸಹ ಸಿಕ್ಕಿಲ್ಲಲ್ಲೇ ಅವ್ಯವಹಾರ ಆಗಿದ್ದ. ಆದ್ರೆ ಈ ವ್ಯಾಲ್ಯೂಯೇಷನ್ ಆಫ್ ದ ಏನದ ಟ್ಯಾಕ್ಸ್ ಅದು ಇದ್ರದ್ದು ಸ್ಥಿರ ಆಸ್ತಿದ್ದು ಅದು ಹೆಚ್ಚಾಗ್ತಾ ಆಗ್ತದೆ. ಇವತ್ತು 2000 ಕೋಟಿ ಆಗಿದೆ ಅಂತ ಇವರು ವಾದ ಮಾಡ್ತಾ ಇದ್ದಾರೆ. ನಮ್ಮ ಸಿಂಘ್ವಿ ಅವರು, ಅವರ ಸಲಹೆಗಾರರು, ಕಾನೂನು ಸಲಹೆಗಾರರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಇದೆಲ್ಲ ಗಮನಿಸಿದಾಗ ಕೇವಲ ರಾಜಕೀಯವಾಗಿ ಇದು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗೆ. ಅಂದರೆ ಬಿ ಜೆ ಪಿಗೆ ಮಾತ್ರ ಇಲ್ಲ, ಕೋರ್ಟ್ ಸಜೆಷನ್ ಕೊಟ್ಟದ ಸೂಚನೆ ಆಧರಿಸಿ ಕ್ರಮ ಕೈಗೊಂಡಿದ್ದೀವಿ, ನಾವೇ ರಾಜಕೀಯ ಮಾಡೋಕ್ಕಾಗ್ತಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವರಿಬ್ಬರ ಮಧ್ಯದಲ್ಲೇ ಎಲ್ಲೋ ಒಂದು ಕಡೆ ಸತ್ಯ ಇರ್ತದೆ, ಆ ಮಾತು ಬೇರೆ. ಆದರೂ ಇವತ್ತು ರಾಹುಲ್ ಮತ್ತು ಸೋನಿಯಾ ಗಾಂಧಿಯವರು, ಅದರಲ್ಲೂ ರಾಹುಲ್ ಗಾಂಧಿಯವರು ರಾಷ್ಟ್ರ ಮಟ್ಟದ ಪ್ರತಿಯೊಂದು ಸಮಸ್ಯೆಯಲ್ಲೂ ಮೋದಿ ಅವರಿಗೆ ಎದುರಾಗಿ ನಿಲ್ಲುತ್ತಿರುವಂಥ ವ್ಯಕ್ತಿಯಾಗಿದ್ದಾರೆ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ಇವತ್ತಿನ ಅನೇಕ ವಿಷಯಗಳಲ್ಲೇ ರಾಹುಲ್ ಗಾಂಧಿಯವರು ವಿಶೇಷವಾಗಿ ಈ ನಮ್ಮ ಮೋದಿಯವ್ರ ಮೇಲೆ ಅಟ್ಯಾಕ್ಗಳು ನೋಡ್ತಾ ಇದ್ದೀವಿ. ನೀವು ಯಾವುದೇ ಒಂದು ಅಟ್ಯಾಕದ ಬಗ್ಗೆ ನಾವು ಇಲ್ಲಿ ನೆನಪಿಸ್ಕೊಂಡಾಗ ಮೋದಿಯವರಿಗೆ ಉತ್ತರ ಹೇಳುವಂಥ ಕಷ್ಟ ಆಗುವಂಥ ಕಷ್ಟದ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಇವತ್ತಿನ ಬೆಲೆ ಏರಿಕೆ ಇರ್ಬೋದು, ಮತ್ತೊಂದು ಇರ್ಬೋದು, ಜೊತೆಗೆ ಈ ಎಲೆಯಲ್ಲಿ ಇಲ್ಲಿವರೆಗೆ ಆದಂಥ ಈ ಒಂದು ನಮ್ಮ ಮೋದಿಯವರ ಒಂದು ತಪ್ಪು ನಿರ್ಧಾರಗಳಾಗಿರ್ಬೋದು, ಅದ್ರ ಬಗ್ಗೆ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಜನನೂ ನಿಧಾನಕ್ಕೆ ಅವ್ರ ಕಡೆ ನೋಡ್ತಾ ಇದ್ದಾರೆ. ಅದರಲ್ಲೂ ಜನಗಣತಿ ವಿಷಯದಲ್ಲೇ ಮತ್ತು ಜನಗಣತಿ ಮಾಡೋ ಜೊತೆಗೆ ಜಾತಿ ಗಣತಿ ವಿಷಯದಲ್ಲೇ ಇವೆಲ್ಲದನ್ನು ಈಗಾಗಲೇ ಕರ್ನಾಟಕದಲ್ಲಿ ಸ್ಟಾರ್ಟು ಮಾಡಿದ್ದಾರೆ, ಬೇರೆ ಬೇರೆ ಕಡೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇವೆಲ್ಲ ನೆಲೆಯಲ್ಲಿ ಇವತ್ತು ಬಿ ಜೆ ಪಿಗೆ ಒಂದು ರೀತಿ ಏನಪ್ಪ ಅಂದ್ರೆ ಕಬ್ಬಿಣದ ಕಡಲೆ ಆಗ್ತಾ ಇದ್ದಾರೆ. ಅದಕ್ಕೆ ಇವರನ್ನು ಈಗಾಗಲೇ ನಿಮಗೆ ಗೊತ್ತದ, ಮೋದಿ ಹೆಸರಿನ ಸಲುವಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿಸಿದ್ದು, 2 ವರ್ಷಗಟ್ಟಲೆ ಹೊರಗೆ ಹಾಕಿದ್ದು, ಆಮೇಲೆ ಇದು MP ಸ್ಥಾನದಿಂದ ಕೆಳಗೆ ಇಳಿಸಿದ್ದು, ಆಮೇಲೆ ಅವರು ಆರಿಸಿ ಬಂದಿದ್ದು, ಇವೆಲ್ಲವೂ ಸಾಕಷ್ಟು ತೊಂದರೆ ಕೊಡುವಂಥ ಎಲ್ಲ ಪ್ರಯತ್ನವನ್ನು ಬಿ ಜೆ ಪಿ ಮಾಡ್ತಾ ಬಂದದ. ಈಗ ಅದೇ ದಿಶೆಯಲ್ಲೇನ ಅವ್ರಿಗೆ ಏನಪ್ಪ ಅಂದರೆ ಈ ಸಲ ರಾಹುಲ್ ಅವ್ರನ್ನ ಯಾವುದೋ ಪರಿಸ್ಥಿತಿ ದಂಡಿಗೆ ಸರಿಸಬೇಕು. ಅದು ಯಾವುದು ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಅಂತೇಳಿ. ಆದರೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಅಷ್ಟು ಸುಲಭವಾಗಿ ರಾಹುಲ್ ಮತ್ತು ಸೋನಿಯಾರವರಿಗೆ ಜೈಲಿಗೆ ಕಳಿಸ್ಬೋದಾ ಅಂತ ಒಂದು ಪ್ರಶ್ನೆ ಅದ. ಜೈಲಿಗೆ ಹೋದರೆ ಕಳಿಸಿದ್ರೆ ಏನಾಗ್ಬೋದು? ಯಾಕಂದರೆ ಈ ದೇಶದೊಳಗೆ ಜೈಲಿಗೆ ಹೋದಂಥವ್ರು ಏನಪ್ಪ ಅಂದರೆ ಇಲ್ಲೇ ಮರಳಿ ಹೀರೋ ಆಗಿದ್ದು ನಾವು ನೋಡಿದ್ದೀವಿ. ಕೃಷ್ಣ ಹೀರೋ ಆಗಿದ್ದಾಗಿರ್ಬೋದು, ಇವತ್ತು ಆಧುನಿಕ ಕಾಲದಲ್ಲಿ ಜಾರ್ಜ್ ಫರ್ನಾಂಡಿಸ್ ಅಂತವರಾಗಿರ್ಬೋದು, ಇನ್ನುಳಿದವರ ಸ್ವತಃ ಇಂದಿರಾ ಗಾಂಧಿಯವರಾಗಿರ್ಬೋದು. ಜೈಲು ಕಳಿಸಿದಾಗ ಇಂದಿರಾ ಗಾಂಧಿಯವರು ಮರಳಿ ಒಬ್ಬ ನಾಯಕಿಯಾಗಿ ಹೊರಬಂದರು. ಹಾಗೆ ರಾಹುಲ್ ಗಾಂಧಿಯವರು ಏನಾದರೂ ಜೈಲಿಗೆ ಕಳಿಸಿದ್ರೆ ಯಾರು ಪಡಿಬೋದು? ಇದು ಸಹಿತ ಭಯ ಬಿ ಜೆ ಪಿಗೆ ಅದ. ಏನರೇ ಮಾಡಿ ಇವರು ಮತ್ತು ಅದನ್ನು ಕುಡಿದು ಹೇಳ್ತಾರೆ ಅಂತ ತಿಳ್ಕೊಂಡು ಅದೇನೋ ಮಾಡಿದ್ರು ಇವತ್ತು ಲೀಗಲಾಗಿ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಈ ಚಾರ್ಜ್ ಶೀಟ್ ಎಲ್ಲಿವರೆಗೆ ನಿಲ್ತದೆ ಅನ್ನೋದು ಅಷ್ಟೇ ಇವತ್ತು ಪ್ರಶ್ನೆ. ಮತ್ತು ರಾಹುಲ್ ಈಗಾಗಲೇ ಮೋದಿಯವ್ರು ಹಾಕಿದಂಥ ಅನೇಕ ಸವಾಲುಗಳನ್ನು ಎದುರಿಸಿ ಗೆದ್ದು ಹೊರಗೆ ಬಂದಿದ್ದಾರೆ. ಇದರಿಂದ ಹೊರಗೆ ಬರ್ಬೋದು ಅಂತೇಳಿ. ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯವರಂತೆ ತಮ್ಮ ದೂರು ಸಲ್ಲಿಸಿದ್ದಾರೆ. ಅದಕ್ಕೆ ಉತ್ತರ ಕೊಡಬೇಕಾಗಿದ್ದು ಕೋರ್ಟ್ಗೆ ರಾಹುಲ್ ಗಾಂಧಿ ಅವರು ಕೊಡ್ತಾರೆ. ಈ ಚರ್ಚಾಂಗ ನಡೀತಾ ಹೋಗ್ತದೆ. ಏನೋ ಆಗಲಿ, ಸೋನಿಯಾ ರಾಹುಲ್ ವಿರುದ್ಧ ಚಾರ್ಜ್ ಶೀಟ್ ಮಾಡಿದ್ದಂತೆ ಸತ್ಯ. ಅದನ್ನು ಆದಷ್ಟು ಅವ್ರನ್ನ ಅಲ್ಲೇ ಕಟ್ಟಿ ಹಾಕ್ಬೋದು ಪ್ರಯತ್ನವನ್ನು ಬಿ ಜೆ ಪಿ ಮಾಡ್ತಾ ಇದೆ. ಅದರ ಸಾಧ್ಯನಾ ಅನ್ನುವಂಥ ಮಾತು. ಏನೂ ಇರಲಿ, ರಾಹುಲ್ ಗಾಂಧಿ ಅವ್ರಿಗೆ ಮತ್ತೊಮ್ಮೆ ಎನ್ಕ್ವೈರಿ ಆಗ್ಬೋದು. ಆ ಎನ್ಕ್ವೈರಿಗಳಿಂದ ಏನು ಸಿಗ್ಬೋದು, ಏನಾಗ್ಬೋದು ಅನ್ನೋದನ್ನು ಚರ್ಚೆ ಮುಂದಿನದಲ್ಲಿ ಮಾಡೋಣ ಅಂತೇಳಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೋಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ. ವಂದನೆಗಳು.